ಸಿನಿಮಾ ಮಾಡೋದೇ ಸುಮ್ಮನೆ ನಾವು ಓಕೆ ಸ್ಕ್ರೀನ್ ರೈಟಿಂಗ್ ಸ್ಕ್ರೀನ್ ಪ್ಲೇ ಬರೆಯೋದು ಮೂವಿ ಶೂಟ್ ಮಾಡೋದು ಅದೇ ಇಂಪಾರ್ಟೆಂಟ್ ಅಲ್ಲ. ಮೂವಿ ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು, ಹೆಂಗೆ ರಿಲೀಸ್ ಮಾಡಬೇಕು, ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕಂತ ಅದು ಮೇನ್ ಆ್ಯಕ್ಚುಲಿ ಇಂಪಾರ್ಟೆಂಟು. ಹಾಯ್, ನನ್ನ ಹೆಸರು ನಂದಿನಿ ಹಿರೇಮಠ್ ಆ್ಯಂಡ್ ನಾನು 10th ಸಿನಿಮಾದಲ್ಲಿ ಫುಲ್ ಟೈಮ್ ಡೈರೆಕ್ಷನ್ ಕೋರ್ಸ್ ಮಾಡೋಕ್ಕಂತ ಮುಂಬೈಯಿಂದ ಬಂದಿದ್ದೀನಿ. ನಾನು ಕಾಲೇಜ್ ಡೇಸಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ನನಗೆ ಆ ಪ್ರಾಸೆಸ್ ತುಂಬ ಇಷ್ಟ ಆಯಿತು. ಫಿಲ್ಮ್ ಡೈರೆಕ್ಷನ್ ಏನಿದೆ ಅದ್ರ ಬಗ್ಗೆ ಇನ್ನೂ ಕಲಿಬೇಕಂತ ತುಂಬ ಆಸೆ ಆಯಿತು. ಸೊ ಆವಾಗೇ ನಾನು ಗೂಗಲಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ಓಕೆ ಯಾವ್ದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಇದೆ ಬ್ಯಾಂಗ್ಳೂರಲ್ಲಿ ಅಂತ ನೋಡ್ಬೇಕ್ರೆ 10th ಸಿನಿಮಾ ಅಂತ ಸಿಕ್ತು. ಸೊ ಸ್ಪೆಷಲಿ ನಾಗತಲ್ಲಿ ಸರಿಂದು 10th ಸಿನಿಮಾ ಅಂತ ಗೊತ್ತಾದಮೇಲೆ ಐ ವಾಸ್ ಲೈಕ್ ಓಕೆ, ನಾನು ಇಲ್ಲಿ ಬಂದು ಅಡ್ಮಿಷನ್ ತೊಗೊಂಡು ನಾನು ಕಲಿಬೋದು ಇಲ್ಲಿ. ಬಿಕಾಸ್ ಇಲ್ಲಿ ಎಷ್ಟೋ ಜನ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಿಂದ ಎಷ್ಟೋ ಜನಕ್ಕೆ ಕರೀತಾರೆ ಇಲ್ಲಿ ಆ್ಯಂಡ್ ನಾವು ಅವ್ರ ಜೊತೆ ಮಾತಾಡೋ ಅವಕಾಶ ನಮಗೆ ಕೊಡ್ತಾರೆ. ಫಿಲ್ಮ್ ಮೇಕಿಂಗ್ ಅಂದರೆ ಇದ್ರಲ್ಲಿ ತುಂಬ ಗೊತ್ತಾಯಿತು ದಟ್ ಸಿರ್ಫ್ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಒಂದು ಲೈನ್ ಪೇಪರಲ್ಲಿ ಸ್ಟೋರಿ ಬರೆದ್ಬಿಟ್ಟು ಸಿನಿಮಾ ಮಾಡೋದಲ್ಲ. ಸ್ಕ್ರೀನ್ ಪ್ಲೇ ಅಂತ ಇರುತ್ತೆ, ಅದರಲ್ಲಿ ಆ್ಯಕ್ಷನ್ ಲೈನ್ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಕ್ಯಾರೆಕ್ಟರ್ಸ್ನ ಹೆಂಗೆ ಬಿಲ್ಡ್ ಮಾಡೋದು, ಕ್ಯಾರೆಕ್ಟರ್ ಆರ್ಟ್ ಬಗ್ಗೆ ಕಲ್ತಿದ್ದೀವಿ, 3 ಆ್ಯಕ್ಟ್ ಸ್ಟ್ರಕ್ಚರ್ ಬಗ್ಗೆ ಕಲ್ತಿದ್ದೀವಿ. ಲಾಗ್ ಲೈನ್ ಸ್ಪೆಷಲಿ ಒಂದು ಪ್ರೊಡ್ಯೂಸರಿಗೆ ಯಾರಿಗಾದರೂ ನಾವು ನಮ್ಮ ಸಿನಿಮಾ ಪಿಚ್ ಮಾಡಬೇಕಂದ್ರೆ ತುಂಬ ಜನ ಹತ್ರ ಟೈಮ್ ಇರಲ್ಲ ಕೇಳೋಕ್ಕೆ. ಓಕೆ ಏನಿದೆ ನಿಮ್ಮ ಕತೆ ಹೇಳ್ರಿ ಅಂತ ಕೇಳೋಕ್ಕೆ ಟೈಮ್ ಇರಲ್ಲ. ಸೊ ಆ ಲಾಗ್ ಲೈನ್ ಎಷ್ಟು ಇಂಪಾರ್ಟೆಂಟ ಅದ್ರ ಬಗ್ಗೆ ಕಲ್ತಿದ್ದೀವಿ. ಸಿನಿಮಾಟೋಗ್ರಫಿ ಕ್ಲಾಸು ತುಂಬಾ ಜಾಸ್ತಿ ಚೆನ್ನಾಗಿತ್ತು. ಲೆನ್ಸಸ್ ಬಗ್ಗೆ ಗೊತ್ತಾಯ್ತು ನಮಗೆ. ಒಂದು ಸಿನಿಮಾದ ಲೈಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಯಾವ ಥರ ಲೈಟ್ ಪ್ಲೇಸ್ ಮಾಡ್ತೀರಾ ಅದರಲ್ಲಿ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರಿಂದು ಏನು ಇಮೋಷನ್ಸ್ ಇದೆ, ನೀವು ಏನು ತೋರ್ಸೋಕ್ಕೆ ಇಷ್ಟಪಡ್ತಿದ್ರ ಸ್ಕ್ರೀನಲ್ಲಿ. ಹಾರರ್ ಆಗಿರಲಿ, ಥ್ರಿಲ್ಲರ್ ಆಗಿರಲಿ, ಈ ಥರ ಲೈಟ್ಸ್ ಬೇಕಿರುತ್ತೆ. ಸಿನಿಮಾ ಮಾಡೋದೇ ಸುಮ್ಮನೆ ನಾವು ಓಕೆ ಸ್ಕ್ರೀನ್ ರೈಟಿಂಗ್ ಸ್ಕ್ರೀನ್ ಪ್ಲೇ ಬರೆಯೋದು ಮೂವಿ ಶೂಟ್ ಮಾಡೋದು ಅದೇ ಇಂಪಾರ್ಟೆಂಟ್ ಅಲ್ಲ. ಮೂವಿ ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು, ಹೆಂಗೆ ರಿಲೀಸ್ ಮಾಡಬೇಕು, ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕಂತ ಅದು ಮೇನ್ ಆ್ಯಕ್ಚುಲಿ ಇಂಪಾರ್ಟೆಂಟು. ಸೊ ಅದು ಕಲೀಲಿಕ್ಕಂತ ತುಂಬ ಸಿಕ್ತು. ನಾನಂತೂ ನನ್ನ ಲೈಫಿನ ತೊಗೊಂಡಿದ್ದು ಬೆಸ್ಟ್ ಡಿಸಿಷನ್ ಇದು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ದಟ್ ನಾನು 10th ಸಿನಿಮಾ ಒಂದು ಪಾರ್ಟ್ ಆಗಿ ಒಂದು ಸ್ಟೂಡೆಂಟ್ ಆಗಿ ಇಲ್ಲಿಂದ ಕಲ್ತ್ಕೊಂಡು ಹೊರಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಪ್ಲೀಸ್ ಡೂ ಜಾಯಿನ್ 10th ಸಿನಿಮಾ. ಥ್ಯಾಂಕ್ ಯು ಸೊ ಮಚ್.